ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವಿಭವಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಸುಮ, ನಾನು ಈ ಮದುವೆನ ನಡೆಯೋಕ್ಕೆ ಬಿಡಲ್ಲ ಅಂತಿರ್ತಾಳೆ. ಆಗ ಭಾಗ್ಯ, ನನಗಂತೂ ಸಾಕಾಗೋಗಿದೆ, ಮತ್ತೆ ಇವರು ಮದುವೆ ಹಾಗೆ ಆಗ್ತಾರೆ, ಅದ್ರ ಬದಲು ಅಂತ ಹೇಳಿ ಭಾಗ್ಯ ನನಗೆ ಕುತ್ತಿಗೆಯಲ್ಲಿರೋ ತಾಳಿ ಬೇಡ ಅಂತ ಅದನ್ನ ತೆಗೆದ್ಬಿಟ್ಟು ತಾಂಡವ್ಗೆ ಕೊಡ್ತಾಳೆ. ಇದು ನೀವು ಕಟ್ಟಿದ ತಾಳಿ, ಇದನ್ನು ನಿಮಗೆ ವಾಪಸ್ ಕೊಡ್ತಿದ್ದೀನಿ. ಯಾಕಂದರೆ ನಾನು ಮದುವೆಗಂತ ಬಂದಿದ್ದೀನಿ. ನಾನೇ ಬೇಕಾದರೆ ನಿಮ್ಮಿಬ್ಬರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋಗ್ತೀನಿ. ಹಿಂದೆ ಮುಂದೆ ಯಾರೂ ಇಲ್ಲದೆ ಯಾಕೆ ಮದುವೆ ಆಗ್ತೀರಾ? ನೋಡಿ, ನಿಮಗೋಸ್ಕರ ಅಂತ ಇಷ್ಟೆಲ್ಲ ಇದ್ದೀವಿ. ನೋಡಿ, ನೀವಿವತ್ತು ನಮ್ಮ ಕಣ್ಮುಂದೆನೇ ಮದುವೆ ಆಗಿ. ನಾನು ಅದನ್ನು ತಡೆಯಲ್ಲ. ಮದುವೆಗೆ ಬಂದಿರೋರು ಉಡುಗೊರೆ ಕೊಡಬೇಕಂತೆ, ಅದಕ್ಕೋಸ್ಕರ ನಾನು ಉಡುಗೊರೆ ಕೊಡ್ತಿದ್ದೀನಿ. ಬರೀ ಕೈಲಿ ಹೋಗ್ಬಾರ್ದು ಅಂತ. ತಗೊಳ್ಳಿ, ನನ್ನ ಕಡೆಯಿಂದ ಉಡುಗೊರೆ, ಈ ಚಿನ್ನದ ತಾಳಿ ಅಂತ ಭಾಗ್ಯ ಹೇಳ್ತಾಳೆ. ತಾಳಿನ ತೆಗೆದು ತಾಂಡವ್ ಕೊಟ್ಟ ತಕ್ಷಣ ತಾಂಡವ್ಗೆ ತುಂಬ ಕೋಪ ಬರುತ್ತೆ. ಏ ಭಾಗ್ಯ, ನಿಂಗೇನು ತಲೆ ಕೆಟ್ಟಿದ್ಯಾ ಅಂತ ಕೋಪ ಮಾಡ್ಕೊಂಡು ತಾಂಡವ್ ಹೇಳಿದಾಗ, ಇಷ್ಟು ದಿನ ತಲೆ ಕೆಟ್ಟಿತ್ತು, ಅದು ಸರಿ ಹೋಗುತ್ತಾ ಅಂತ ಕಾಯ್ತಿದ್ದೆ, ಆದರೆ ಇವಾಗ ಸರಿ ಹೋಗಿದೆ. ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನೋ ಅದನ್ನು ಸರಿಯಾಗಿ ಮಾಡಿದ್ದೀನಿ. ಇನ್ನು ಮುಂದೆ ಯಾವ ತೊಂದರೆನೂ ಇರಲ್ಲ. ಮದುವೆ ಆಗಿ ನೀವು ಅಂತ ಭಾಗ್ಯ ಹೇಳಿದಾಗ, ಭಾಗ್ಯ ಏನಮ್ಮ ಹೇಳ್ತಿದೀಯಾ ಅಂತ ಸುನಂದ ಹೇಳ್ತಾರೆ. ಈ ಮದುವೆನ ನಡೆಯೋಕ್ಕೆ ನಾನು ಬಿಡಲ್ಲ. ಅಲ್ಲ ಕುಸುಮ ಅವರೇ, ನೀವು ನಿಂತ್ಕೊಂಡು ನೋಡ್ತಿದ್ದೀರಲ್ಲ ಕುಸುಮ ಅವರೇ, ತಾಳಿ ತೆಗಿ ಅಂತ ಹೇಳ್ಬಿಟ್ಟು ನನ್ನ ಮಗಳ ಜೀವನ ನಿಮ್ಮಿಂದನೇ ಹಾಳಾಯಿತು. ನನ್ನ ಮಗಳ ಜೀವನ ಹಾಳಾಗೋದಕ್ಕೆ ನೀವೇ ಕಾರಣ ಅಂತ ಕೋಪ ಮಾಡ್ಕೊಂಡು ಸುನಂದ ಅವ್ರು ಹೇಳ್ತಾರೆ. ನಿಮ್ಮ ಮಗನಿಗೆ ಕುತ್ತಿಗೆ ಪಟ್ಟಿ ಇಟ್ಕೊಂಡು 4 ಬಾರಿಸೋದು ಬಿಟ್ಬಿಟ್ಟು ತಾಳಿ ತೆಗೆದು ಕೊಡು ಅಂತ ಹೇಳಿ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ರಲ್ಲ. ನಿಮ್ಮಂಥ ಅಮ್ಮನಿಂದನೇ ಈ ಥರ ಇವತ್ತು ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿರೋದು. ಇವಾಗ ನೋಡಿದ್ರು ನಂದೇ ನಡಿಬೇಕು, ನನ್ನ ಮಗನೇ ಜಾಸ್ತಿ ಅಂತ ಅಂದ್ಕೊಂಡು ನನ್ನ ಮಗಳು ಜೀವನನೇ ಹಾಳು ಮಾಡಿಬಿಟ್ರಲ್ಲ ಅಂತ ಕೋಪದಲ್ಲಿ ಸುನಂದ ಹೇಳ್ತಾರೆ. ಈ ಮದುವೆ ಅದು ಹೇಗೆ ನಡೆಯುತ್ತೋ ನಾನು ನೋಡ್ತೀನಿ ಅಂತ. ಏನ್ರಿ ಮಾತಾಡ್ತೀರಾ ಅಷ್ಟಕ್ಕೂ? ಪ್ರತಿ ಸಲನೂ ಮದುವೆ ನಿಲ್ಲಿಸ್ತೀನಿ ಅಂತ ಇಡೀ ಕಾಂತಾನೆ ಬಂದ್ಬಿಡ್ತೀರಲ್ಲ. ಈಗ ಭಾಗ್ಯನೇ ಹೇಳಿದಾಳೆ ಮದುವೆ ನಡೆಯುತ್ತೆ ಅಂತ. ತಾಂಡವ್ ನಡಿ, ಇವಾಗ ಎಲ್ಲ ಕೂಡ ಸರಿ ಹೋಯ್ತು. ಈ ಭಾಗ್ಯನ ಮುಂದೆನೇ ತಾಳಿ ಕಟ್ಟು ಅಂತ ಶ್ರೇಷ್ಠ ತಾಂಡವನ ಹೇಳ್ಕೊಂಡು ಹೋಗುವ. ತಾಂಡವ್, ಇರು ಶ್ರೇಷ್ಠ ಒಂದು ನಿಮಿಷ, ಇವಳು ನಾನೇ ಬೇಡ ಅಂತ ತಾಳಿನ ತಕ್ಕೊಡ್ತಿದ್ದಾಳೆ, ಅದು ನಂಗೆ ಅವಮಾನ. ಇವಳು ಬೇಡ ಅಂತ ಹೇಳಿರೋದು ಹೊರಗಿನ ಪ್ರಪಂಚಕ್ಕೆ ಗೊತ್ತಾದರೆ ನನ್ನ ಲೆವೆಲ್ ಏನಾಗಬೇಕು ಅಂತಾನೆ. ಆಗ ಶ್ರೇಷ್ಠ, ಏನೇ ಆಗಲಿ ಮೊದಲು ನನಗೆ ಬಂದು ತಾಳಿ ಕಟ್ಟು ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾರೆ ಇಲ್ಲಿ ಶೌರ್ಯ ಅವ್ರು ಹೇಳ್ತಾರೆ, ಯಾಕೆ ನಿಂಗೆ ಈ ಥರ ಬುದ್ಧಿ ಬಂತು? ಮದುವೆ ಆಗಿರೋ ಜೀವನ ಹಾಳು ಮಾಡಿ ನೀನು ಒಂದಾಗ್ತೀನಿ ಅಂತ ಹೇಳ್ತಿದ್ಯಲ್ಲ. ನೋಡು ಶ್ರೇಷ್ಠ, ನಿಂಗೆ ಇನ್ನೂ ಒಂದು ಅವಕಾಶ ಇದೆ. ನೀನು ಓಕೆ ಅಂತ ಹೇಳಿದ್ರೆ ನಾನು ನಿನ್ನ ಫಾರಿನ್ ಕರ್ಕೊಂಡು ಹೋಗ್ತೀನಿ. ಇಬ್ಬರು ಆರಾಮಾಗಿ ಖುಷಿಯಾಗಿರ್ಬೋದು. ಇದ್ರೂ ನಮ್ಮಿಬ್ರಿಗೂ ಮದುವೆ ಆಗಿಲ್ಲ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸು, ಹಾಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಆಗ್ತೀವಿ. ನೀನು ಅಂದರೆ ಇಲ್ಲೇ ನಾನು ನಿಂಗೆ ತಾಳಿ ಕಟ್ತೀನಿ ಅಂತ ಶೌರ್ಯ ಅವ್ರು ಹೇಳಿದ ತಕ್ಷಣ ಪಾಂಡವ್ಗೆ ಶಾಕ್ ಆಗುತ್ತೆ. ಆಗ ಶ್ರೇಷ್ಠ, ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.